ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ತೋರಿಸ್ಬೇಕು ಅಂದ್ಕೊಂಡಿರೋಂಥ ಜಾಗ ಯಡಿಯೂರು. ನಾವು ಮೊದಲು ದಾರಿಲಿ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತ ಪಾಕಶಾಲಾ ಹೋಟೆಲಲ್ಲಿ ನಿಲ್ಲಿಸಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ನಾವು ಹೋದಾಗ ಯಡಿಯೂರು ದೇವಸ್ಥಾನದಲ್ಲಿ ಸ್ವಲ್ಪ ಕ್ರೌಡ್ ಇತ್ತು. ದೇವಸ್ಥಾನಕ್ಕೆ ಕ್ಯೂ ಅಲ್ಲಿ ನಿಂತ್ಕೊಂಡು ದರ್ಶನ ಪಡೆದಾಗಲೇ ನನಗೊಂಥರ ನೆಮ್ಮದಿ ಮತ್ತು ಖುಷಿ ಅನಿಸುತ್ತೆ. ಈ ದೇವಸ್ಥಾನದ ಹಿನ್ನೆಲೆ ಪ್ರಕಾರ ಶ್ರೀ ಸಿದ್ಧಲಿಂಗೇಶ್ವರರು ಈ ದೇವಸ್ಥಾನದಲ್ಲಿಯೇ ತಪಸ್ಸು ಮಾಡ್ತಿದ್ರಂತೆ. ಹಾಗೆ ಭಕ್ತರಿಗೆ ಶಾಂತಿ ಸಿಗಲಿ, ಒಳ್ಳೆಯ ಜೀವನದ ಮಾರ್ಗ ಸಿಗಲಿ ಎಂಬ ಉದ್ದೇಶದಿಂದ ಈ ದೇವಸ್ಥಾನ ನಿರ್ಮಿಸಲಾಯಿತಂತೆ. ದರ್ಶನ ಮುಗಿಸ್ಕೊಂಡು ನಾವು ಹೊರಟಿದ್ದು ಮಾರ್ಕೊಂಡನಹಳ್ಳಿ ಡ್ಯಾಮ್ಗೆ. ಇದು ದೇವಸ್ಥಾನದ ತುಂಬ ಹತ್ತಿರನೇ ಇದೆ. ಸೊ ನೀವು ಯಾರಾದರೂ ಯಡಿಯೂರು ದೇವಸ್ಥಾನಕ್ಕೆ ಹೋದಾಗ ಈ ಡ್ಯಾಮ್ನ ಮಿಸ್ ಮಾಡಬೇಡಿ. ಹೋದಾಗ ಅಲ್ಲೇ ಇದ್ದಿದ್ದ ಇನ್ಸ್ಟ್ರಕ್ಟರ್ಸ್ ನಮಗೆ ಈ ಡ್ಯಾಮ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟರು. ಟ್ರಸ್ಟ್ ಮೀ, ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ಯಾಕಂದರೆ ಈ ಡ್ಯಾಮ್ ಅಂದ್ಕೊಂಡಿರೋ ಥರ ಬರೀ ಸಿಮೆಂಟು, ಕಲ್ಲು, ಮಣ್ಣಿನಿಂದ ಮಾಡಿರೋವಂಥದ್ದಲ್ಲ. ಇದು ಜೇನುತುಪ್ಪ, ಬೆಲ್ಲ, ಹಣ್ಣುಗಳು ಇವನ್ನೆಲ್ಲ ಬೆರೆಸಿ ಕಟ್ಟಿರುವಂಥ ಡ್ಯಾಮ್ ಇದು. ಇದಾಗಿತ್ತು ನಮ್ಮ ಒನ್ ಡೇ ಟ್ರಿಪ್. ನೀವು ಯಾರಾದರೂ ಬ್ಯಾಂಗ್ಳೂರಿಂದ ಯಾವುದಾದ್ರು ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡ್ರೆ ಯಡಿಯೂರು ಇಸ್ ಮಸ್ಟ್. ಇದು ಬ್ಯಾಂಗ್ಳೂರಿಂದ ಅರೌಂಡ್ 95 ಕಿಲೋಮೀಟರ್ ಆಗುತ್ತೆ. ಸೊ ಪ್ರಾಬಬ್ಲಿ 2-2.5 ಗಂಟೆ ಆಗ್ಬೋದು. ಇದೇ ಥರ ಇನ್ನಷ್ಟು ವೀಡಿಯೋಸ್ ಮತ್ತು ಇನ್ಫಾರ್ಮೇಷನ್ ಬೇಕಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಾಯ್.